ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ. ನಾವು ಡ್ರಮ್ ಹಿಡಿದು ತಪ್ಪು ಮಾಡಿದ್ವಿ, ಗಾಡಿನೇ ಬರಲ್ಲ. ಅಲ್ಲೇ ಅಲ್ಲೇ ಇರ್ಬೇಕಿತ್ತು ತೋಟದಲ್ಲಿ. ಅಲ್ಲ ಅಜ್ಜಿಯಮ್ಮ ತೆಂಗಿನ ಕಡೆ ಇಟ್ಟಿದ್ರೆ ಗಾಡಿ. ಮತ್ತೆ ಯಾರನ್ನಾರ ಏನಾರ ಮಾಡ್ಯಾರ ಅದಾಗ್ತದೆ. ಸಗಣಿ ಚೆನ್ನಾಗಿದ್ದು ಮಾಡಿಲ್ಲ ನಾವು ಎಲ್ಲ ಎತ್ತು ಕಟ್ಟಿಲ್ಲ. ಎಷ್ಟು ದಿವಸ ಆಯ್ತು ಮಾಡಿ? 7 ದಿವಸ ಆಯ್ತಾ? ಗೊತ್ತಿಲ್ಬೇಕಲ್ಲ. ಒಂದು ಬ್ಯಾರಲ್ಗೆ ಒಂದು ಎಫ್ಸಿ ಅಲ್ಲಿ. ಈಗ ಒಂದು ಜೀವಾಮೃತ ತಯಾರಾಗಿರುವಂಥ ಒಂದು ಬ್ಯಾರಲ್ಗೆ ಅಡಿಕೆಗೆ ಮಾಡ್ತಾ ಇದೀವಿ ಇವತ್ತು. ಇದಕ್ಕೆ ರೂಟ್ ಗಾರ್ಡ್, ಒಂದು ಬ್ಯಾರಲ್ಗೆ ಒಂದು ರೂಟ್ ಗಾರ್ಡ್ ಕೊಡ್ತಾ ಇದ್ದೀವಿ, 2 kg ರೂಟ್ ಗಾರ್ಡನ್ನು. ಈಗ FC ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ರೂಟ್ ಗಾರ್ಡು FC ಆದಮೇಲೆ ಬ್ಲೂಮನ್ನು ಸೇರಿಸ್ತಾ ಇದ್ದೀವಿ. ಒಂದು ಬ್ಯಾರಲ್ಗೆ ಈಗಾಗಲೇ ನಾವು ಜೀವಾಮೃತ ತಯಾರು ಮಾಡಿದ ದಿವಸ ಪ್ರೀಮಿಯಮನ್ನು 2 ಲೀಟ್ರ್ ಆ್ಯಡ್ ಮಾಡಿದ್ದೆ ಒಂದು ಬ್ಯಾರಲ್ಗೆ. ತದನಂತರ ಬ್ಲೂಮ್ 2 ಲೀಟ್ರು ಇವತ್ತು ಕೊಡೋವಂಥ ದಿವಸ. ಈಗ ಒಂದು ಬ್ಯಾರಲ್ಗೆ ಒಂದು 2 kg ರೂಟ್ ಗಾರ್ಡು, ಅರ್ಧ kg FC ಪೌಡ್ರು, ಪ್ರೀಮಿಯಮ್ 2 ಲೀಟ್ರು, ಬ್ಲೂಮ್ 2 ಲೀಟ್ರ್ ಕೊಟ್ಟಿರೋಂಥ ಬ್ಯಾರಲ್ಗೆ ಸ್ಪ್ರೆಡಾಲ್ 90ಯನ್ನು 100 ml. ಇದು ಮಾತ್ರ ಭಾಳ ಎಚ್ಚರದಿಂದ ಯೂಸ್ ಮಾಡಬೇಕಾಗುತ್ತೆ. ಕಾನ್ಸಂಟ್ರೇಟ್ ಭಾಳ ಇರೋದ್ರಿಂದ ಒಂದು ಬ್ಯಾರಲ್ಗೆ 100 ml ಮಾತ್ರ. ಲಾಸ್ಟ್ ಇಯರ್ ಮಾಡಿ ಚೆನ್ನಾಗಾಗಿದ್ದಕ್ಕೆ ಈ ವರ್ಷ ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದು. ನೀವು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಿ ಸರ್? ನಾನು ಈ ಸರಿ ಶುಂಠಿ ಬೆಳೆದಿರೋದು ಅದರಲ್ಲೇ. ಹೌದಾ? ಚೆನ್ನಾಗಿ ಬಂದಿದೆ? ಹಾಂ, ಚೆನ್ನಾಗಿ ಬಂದಿದೆ. ಕೆಮಿಕಲ್ ಯಾವುದು ಯೂಸ್ ಮಾಡಿಲ್ಲ. ಅದು ಬೇರೆ ಕೆಮಿಕಲ್ಗೆಲ್ಲ ಹೋಗಲ್ಲ. ಬರ್ತೈತಿ ನಿಧಾನ ಬರ್ತೈತಿ. ಸಣ್ಣ ಮಕ್ಕಳು ಒಂದೇ ಸರಿ ಬೆಳೆ ನೀರು ಬಿಡ್ತಾರ. ಟೈಮ್ ಬೇಕೇ ಬೇಕು, ಚೆನ್ನಾಗಿ ಉಣ್ಬೇಕು, ಅವ್ರು ತಿನ್ಬೇಕು, ಆಮೇಲೆ ದಪ್ಪ. ಬೇರೆ ಯಾಕೆ ಮ್ಯಾಲ ಬರ್ತಾವು? ಅದು ಟ್ರ್ಯಾಕ್ಟರ್ ಹೊಡ್ತು ಈ ಒಂದು ಬೆಳೆಗೆ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನು ಈಗೇನು ನೀವು ಜೀವಾಮೃತ ಮಾಡಿ ತೋರಿಸಿದ್ವಿ ಅದೇ ಮೆಥಡಲ್ಲಿ ಹೋದ ವರ್ಷ ಕೊಟ್ಟಿರ್ತಕ್ಕಂಥದ್ದು ತಾವು ನೋಡ್ಬೋದು. ಒಂದೇ ಯೂನಿಫಾರ್ಮ್ ಸ್ಟೇಜಲ್ಲಿ ಕಾಣ್ತಾ ಇದೆ. ಈಗ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನು ಉಪಯೋಗ ಮಾಡಿದಂಥ ಅಡಿಕೆ ತೋಟಕ್ಕೆ ನಾವು ಬಂದಿದ್ದೀವಿ. ಹೋದ ವರ್ಷದಿಂದ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನು ಉಪಯೋಗ ಮಾಡ್ತಾಯಿದ್ದಾರೆ ರೈತರ ಅಭಿಪ್ರಾಯ ಕೇಳೋಣ, ಅವ್ರಿಗೇನು ಲಾಭ ಅನಿಸಿದೆಯಾ ಹೆಂಗೆ ಅಂತ. ಇಲ್ಲಿದ್ದಾರೆ, ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಅಪ್ಪ, ಶಿಕಾರಿಪುರ ತಾಲೂಕು. ಈ ಒಂದು ಅಡಿಕೆ ತೋಟಕ್ಕೆ ನಮ್ಮ ಪರಶುರಾಮ್ ಸರ್ ಅಂತ ಮಾರ್ಗದರ್ಶನದಲ್ಲೇ ಈ ಒಂದು ಅಡಿಕೆ ತೋಟಕ್ಕೆ ಮೆಡಿಸಿನ್ ಎಲ್ಲ ಪ್ರೊವೈಡ್ ಮಾಡಿಸಿದ್ದೀವಿ. ಯಾವ ಮುಖಾಂತರ ಅವರು ಬಳಕೆ ಮಾಡಿಸಿದ್ದಾರೆ ಅನ್ನೋದು ಕೇಳೋದಾದರೆ ಏನೆಲ್ಲ ಮಾಡಿಸಿದ್ದೀರಿ ಸರ್ ಇದಕ್ಕೆ? ಸರ್ ಇದಕ್ಕೆ
ಫಸ್ಟ್ ಟೈಮಿಗೆ ಬಂದರೆ ಲಾಸ್ಟ್ ಇಯರ್ ಜೀವಾಮೃತ ಮಾಡಿಸಿದ್ವಿ ಸ್ಟಾರ್ಟಿಂಗ್ ಇದು ಜೀವಾಮೃತ. ಜೀವಾಮೃತ ಮಾಡಿಸಿದ್ವಿ. ನಾವು ಬಂದು ನೋಡಿದಾಗ ತೋಟ ಹೆಂಗಿತ್ತು ಅಂದರೆ ಇದು ಗರಿಗಳೆಲ್ಲ ಗ್ರೀನಿಶ್ ಇರಲಿಲ್ಲ. ಓಕೆ. ಆಮೇಲೆ ತುಂಬ ಬಾಡೋಗಿದ್ವು. ಆಮೇಲೆ ಇದರಲ್ಲಿ ತುಂಬ ಮೈಟ್ಸು ಇತ್ತು. ಓಕೆ. ಹಾಗಾಗಿ ನಾನೇನು ಮಾಡಿದ್ವಿ ಅಂದರೆ ಫಸ್ಟ್ ಟೈಮ್ ಇದಕ್ಕೆ ಜೀವಾಮೃತ ಮಾಡಿದ್ವಿ. ಜೀವಾಮೃತದಲ್ಲಿ ಪ್ರೀಮಿಯಮ್ಮು ಮತ್ತು ಬ್ಲೂಮು, ನೈಟ್ರೋಕಿಂಗು, FC, ಬ್ಲೂಮು ಇದನ್ನೆಲ್ಲ ಕೊಟ್ಟು ಡ್ರಂಚಿಂಗ್ ಮಾಡಿಸಿದ್ದೀವಿ ಜೀವಾಮೃತದಕ್ಕೆ. ಅದ್ರ ಜೊತೆ ಅದ್ರ ನೆಕ್ಸ್ಟ್ ಬಂದರೆ 1.5 ತಿಂಗಳು ಆದಮೇಲೆ ಎಲ್ಲ ಹಿಂಗಾರ ಎಲ್ಲ ಕಿತ್ತಾದ್ಮೇಲೆ ಒಂದು ಸ್ಪ್ರೇ ಕೊಡಿಸಿದ್ವಿ ಸರ್ ಇದಕ್ಕೆ. ಓಕೆ ಸರ್. ಬ್ಲೂಮು ಮತ್ತು ನೈಟ್ರೋಕಿಂಗು, ಟ್ರೆಸೌಟನ್ನು ಸ್ಪ್ರೇ ಕೊಡಿಸಿದ್ವಿ. ಓಕೆ. ಆಮೇಲೆ ಮತ್ತೆ ಅದ್ರ ಜೊತೆ ಆರ್ಗ್ಯಾಮೆಟ್ ಕೂಡ ಆ್ಯಡ್ ಮಾಡಿದ್ವಿ. ಏನಕ್ಕೆ ಅಂದರೆ ಮೈಟ್ಸ್ ತುಂಬ ಇತ್ತಿದ್ರು. ಓಕೆ. ಆದಮೇಲೆ ಸ್ಪ್ರೇ ಮಾಡಿದ್ಮೇಲೆ ಅವರೇ ಹೇಳಿದರು ಸರ್, ರೈತರಾದಂಥ ಅಣ್ಣಪ್ಪರೇ ಹೇಳಿದರು, ತುಂಬ ಕ್ಲಿಯರ್ ಆಯಿತು. ಆರ್ಗೋಮೆಟಿಕ್ ಹೊಡೆದ್ಮೇಲೆ ಏನಾಯ್ತು, ಪ್ರತಿಯೊಂದು ಮೈಟ್ಸ್ ಎಲ್ಲ ಗಿಡದಲ್ಲೂ ಇತ್ತು, ಕ್ಲಿಯರ್ ಆಯ್ತು. ಮತ್ತೆ ಗಿಡ ಗ್ರೀನರಿ ಇದೆ ಭಾಳ ಅಂದ್ರೆ. ಹೌದು. ಫಸ್ಟ್ ಹಿಂಗೆ ಇರಲಿಲ್ಲ ಸರ್ ಈ ತೋಟ. ಅವ್ರನ್ನ ಕೇಳ್ಬೋದು ನಾವು ಫಸ್ಟ್ ಸ್ಟಾರ್ಟಿಂಗ್ ಲಾಸ್ಟ್ ಇಯರ್ ಹೆಂಗಿತ್ತು. ಈಗ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಗರಿ ನೋಡಿದ್ರೆ ಹೆಂಗಿದೆ? ಚೆನ್ನಾಗಿದೆ. ಮೊದಲೆಲ್ಲ ಹೆಂಗೆ ಗರಿ ಹೆಂಗಿತ್ತು ಕಲರ್ ಎಲ್ಲ? ಭಾರಿ ಚಿಕ್ಕಿ 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 ಒಂಥರ ಗರಿ ಗರಿ ಸೀಳ್ದಂಗೆ ಎಲೆ ಎಲ್ಲ ಅಂಚೆಲ್ಲ ಒಣಗ್ದಂಗಿತ್ತು. ಚಿಕ್ಕಿ 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 ಬಿದ್ದು. ಈ ವರ್ಷ ನೋಡಿದ್ರೆ ಹೆಂಗ ಅನಿಸ್ತಾ ಇದೆ ನಿಮಗೆ? ಪರವಾಗಿಲ್ಲ, ನಿಮಗೆ ಬದಲಾವಣೆ ಕಂಡೈತಿ. ಬೇರೆ ಸರ್ ಬೇರೆ ಏನು ಮಾಡ್ಸಿದ್ರು? ಮತ್ತೆ ಲಾಸ್ಟ್ ಇಯರ್ ಜೀವಾಮೃತ ಕೊಟ್ಟಾದ್ಮೇಲೆ ಈ ಸಾರಿ ಜೀವಾಮೃತ ಮಾಡ್ತಾ ಇದ್ದಾರೆ ಇವತ್ತು ಪ್ರೆಸೆಂಟ್. ಲಾಸ್ಟ್ ಇಯರ್ ಜೀವಾಮೃತ ಮಾಡಿದ್ದು ನಾವು ಹಿಂಗಾರಲ್ಲೆಲ್ಲ ಸೈಜ್ ನೋಡ್ಬೋದು ಸರ್. ಅದು ಹೌದು. ಲಾಸ್ಟ್ ಇಯರ್ ಇದರಲ್ಲಿ ಇಳುವರಿನೂ ಕೂಡ ಬಹಳ ಕಡಿಮೆ ಇತ್ತು. ಈ ಸರಿ ಹಿಂಗಾರ ನೋಡಿದ್ರೆ ನಮಗೆ ತುಂಬಾನೇ ಇಳುವರಿ ರೈಸ್ ಆಗುತ್ತೆ ಅನ್ಸುತ್ತೆ. ಯಾಕೆಂದ್ರೆ ಹಿಂಗಾರ ದೊಡ್ಡ ಕೀಳುತ್ತೆ ಮತ್ತೆ ಜಾಸ್ತಿ ಹಿಂಗಾರಗಳು ರೈಸ್ ಆಗ್ತಾ ಇದೆ. ಲಾಸ್ಟ್ ಟೈಮ್ ಬಂದ ನಾನು ನೋಡಿದಾಗ 2 ಅಥವಾ 3 ಲಾಸ್ಟ್ ಇತ್ತು. ಈ ಟೈಮು 5 ರಿಂದ 6 ಹಿಂಗಾರವರೆಗೂ ಕೂಡ ಹೋಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಹೆಂಗಿದೆ ಹಿಂಗಾರ ಬಂದಿರೋದು ನೋಡಿ ನಿಮ್ಗೆ? ಹೋದ ವರ್ಷ ಈಗ ಒಂದು ಗಿಡದಲ್ಲಿ ಹೌದು ಅಷ್ಟೊಂದು ಚೆನ್ನಾಗಿತ್ತು. ಈಗ ಆಲ್ರೆಡಿ ಒಂದ್ಸಲ ಕಟಿಂಗ್ ಆಗಿದೆ. ಬೇರೆ ರೈತರಿಗೆ ಏನು ಸಂದೇಶ ನೀಡ್ತೀರಿ? ಈಗ ನೀವು ಬಳಕೆ ಮಾಡಿದಿರಿ, ನಿಮಗೆ ತೋಟದಲ್ಲಿ ಗರಿ ಎಲ್ಲ ಬದಲಾವಣೆ ಆಗಿದೆ, ಮತ್ತು ಈಗಾಗಲೇ ಹಿಂಗಾರ ಹೊಡಿತಾ ಇರೋದು ನೀವು ನೋಡ್ಬೋದು. ಅದು ಗರ್ಭ ಕಟ್ತಾ ಇರೋದು ಎಷ್ಟು ಚೆನ್ನಾಗಿ ಕಟ್ತಾ ಇದೆ ಅಂತ. ಬೇರೆ ರೈತರಿಗೆ ಏನು ಸಂದೇಶ ನೀಡ್ಬೋದು ನೀವು? ಅಂದರೆ ಬೇರೆಯವರಿಗೆ ಈ ಮೆಡಿಸನ್ ಇದು ಏನು ಉತ್ಪನ್ನಗಳನ್ನು ಬಳಕೆ ಮಾಡ್ಬೋದು ಅಂತೀರಾ ಅಥವಾ ಬೇರೆ ರೈತರುಗಳು ಅದನ್ನು ಮಾಡಬೇಕಲ್ರಿ? ಮಾಡಿಲ್ಲ ಅದು ಒಂದು ಒಳ್ಳೇದು ಕಾಣ್ತೈತೆ ಅಂದರೆ ಯಾರು ಬೇಕಾದ್ರೂ ಮಾಡ್ಬೋದು. ಈಗ ಹೋದ ವರ್ಷ ಮಾಡೋಕ್ಕೆ ನಿಮ್ಗೆ ಏನೋ ಬದಲಾವಣೆ ಆಗಿದೆ ಅಂತೇಳಿ ಈ ವರ್ಷ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಗ್ರಾಮದ ಪ್ರಗತಿಪರ ರೈತರು ಇಲ್ಲಿ ಬಂದು ನೋಡಿದ್ದಾರೆ, ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಚೆನ್ನಾಗಿ ಬರುತ್ತೆ. ಇವ್ರಿಗೂ ರೈತರಿಗೂ ತಿಳಿಸ್ಕೊಡ್ತಾ ಇದ್ದಾರೆ ಇದನ್ನು ಯೂಸ್ ಮಾಡಿ ಚೆನ್ನಾಗಿ ಬರ್ತಾ ಇದೆ ಅಂತ. ಅವ್ರನ್ನೊಮ್ಮೆ ಮಾತಾಡ್ಸೋಣ. ಸರ್ ತಮ್ಮ ಹೆಸರು? ನಮಸ್ತೆ ಸರ್. ಈಗ ನೀವು ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳ ಬಳಕೆದಾರಾಗಿದ್ದೀರಿ, ಹೆಂಗೆ ಅನಿಸುತ್ತೆ ಸರ್ ನಿಮಗೆ? ಗ್ರೀನ್ ಪ್ಲಾನೆಟ್ ಅಂತಂದರೆ ಭಾಳ ಚೆನ್ನಾಗಿದೆ ಸರ್. ನಾವು ಫಸ್ಟಲ್ಲಿ ಇದು ಎಲ್ಲ ಕಂಪ್ನಿಗಳು ಭಾಳ ಥರ ಕಂಪ್ನಿಗಳು ನೋಡಿದ್ವಿ, ಎಲ್ಲ ಸುಮ್ಮನೆ ಹೇಳ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅದನ್ನು ಯೂಸ್ ಮಾಡಿದ್ಮೇಲೆ ರಿಸಲ್ಟ್ ಗೊತ್ತಾಗಿದ್ದು ನನಗೆ. ಶುಂಠಿ ಫಸ್ಟ್ ಯೂಸ್ ಮಾಡಿದೆ, ಆಮೇಲೆ ಈಗ ಅಡಿಕೆಗೂ ಯೂಸ್ ಮಾಡಿದ್ದೀನಿ. ಭಾಳ ಚೆನ್ನಾಗಿದೆ ಸರ್. ಹಿಂಗಾರೆಲ್ಲ ಚೆನ್ನಾಗಿ ನಿಂತೈತೆ, ಆಮೇಲೆ ಕಾಯೆಲ್ಲ ಚೆನ್ನಾಗಿ ಕಟ್ಕೊಂಡೈತೆ. ಶುಂಠಿನೂ ಭಾಳ ಚೆನ್ನಾಗಿದೆ ಸರ್. ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನು ಬಳಸಿ ಶುಂಠಿ ಬೆಳೆದಿರೋದು, ನಾವು ಕೆಮಿಕಲ್ ಅಂತೂ ಯೂಸ್ ಮಾಡೇ ಇಲ್ಲ. ಶುಂಠಿ ಭಾಳ ಚೆನ್ನಾಗಿ ಬಂದಿದೆ. ಆಮೇಲೆ ಕಡಿಮೆ ಖರ್ಚಲ್ಲಿ ಶುಂಠಿನ ಔಷಧಿಗಳನ್ನ ಮೇಂಟೈನ್ ಮಾಡಿದ್ದೀವಿ ಸರಿ. ಆಮೇಲೆ ಕೊಳೆಗೆಲ್ಲ ಭಾಳ ಚೆನ್ನಾಗಿ ವರ್ಕ್ ಆಗಿದೆ. ಫಂಗೈಟೆಲ್ಲ ಅಡಿಕೆಗೂ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಿಮಗೆ ಶುಂಠಿಯಲ್ಲಿ ಕೊಳೆಗೆ ಸಂಬಂಧಪಟ್ಟಂಗೆ ಏನಾದ್ರು ಸಿಂಪ್ಟಮ್ಸ್ ಇದೆಯಾ ಅಥವಾ? ಸ್ವಲ್ಪ ಸ್ವಲ್ಪ ಇತ್ತು ಸರ್. ಆಮೇಲೆ ಫಂಗೈಟು ಇದೆ ಅಂತ ಗೊತ್ತಾಯ್ತು ಕೊಳೆಗೆ, ಫಂಗೈಟ್ನ ಯೂಸ್ ಮಾಡಿದ್ವಿ, ಅಲ್ಲಿಗೆ ಕೊಳೆ ಕಂಟ್ರೋಲ್ ಆಗುತ್ತೆ. ಈಗ ಕೆಮಿಕಲಲ್ಲೆಲ್ಲ ಕೊಳೆಗೆ ಬೇರೆ ಮೆಡಿಸಿನೇ ಇಲ್ಲ, ಒಂದ್ಸಲ ಅಟ್ಯಾಕ್ ಆಯಿತು ಅಂದರೆ ಕಂಟ್ರೋಲ್ ಮಾಡ್ಕೊಳ್ಳೋದೇ ಕಷ್ಟ ಇದೆ ಅಂತ. ಇವಾಗ ಗ್ರೀನ್ ಪ್ಲಾನೆಟ್ ಫಂಗೈಟ್ ಯೂಸ್ ಮಾಡೋದಾದ್ಮೇಲೆ ನಿಮ್ಗೆ ಏನು ಬದಲಾವಣೆ ಕಂಡಿತು? ಫಂಗೈಟ್ ಕೆಮಿಕಲ್ ಎಲ್ಲ ವಾರದಲ್ಲಿ ದಿನ ಬಿಟ್ಟು ದಿನ ಹಿಡ್ಕೊಂಡು ಓಡಾಡ್ಬೇಕು ಸರ್. ಅದು ಔಷಧಿನ ಬಕೆಟಲ್ಲಿ ಹಿಡ್ಕೊಂಡು ಎಲ್ಲಿ ಬಿದ್ದೈತಿ ಎಲ್ಲಿ ಮಾಡೈತಿ ಅಂತಂದು. ಈ ಫಂಗೈಟನ್ನು ಒಂದ್ಸರಿ ಸ್ಪ್ರೇ ಮಾಡಿ ನೆಮ್ಮದಿಯಾಗಿ ಮನೇಲಿ ಮಲ್ಕೋಬೋದು. 15 ದಿವಸ ಆರಾಮಿರ್ಬೋದು, ಯಾವ ಚಿಂತೆನೂ ಇರಲ್ಲ ಫಂಗೈಟ್ ಯೂಸ್ ಮಾಡಿದ್ರೆ. ಕೆಮಿಕಲ್ ಆದರೆ ದಿನ ಬಿಟ್ಟು ದಿನ ಬಕೆಟ್ ಹಿಡ್ಕೊಂಡು ಔಷಧಿ ಹಿಡ್ಕೊಂಡು ಎಲ್ಲಿ ಯಾವ ಗುಣಿ ಬಿದ್ದೈತಿ ಅಂತ ಹುಡ್ಕಾಡ್ತಿರ್ಬೇಕು. ಫಂಗೈಟು ಭಾಳ ಹೆಲ್ಪ್ ಆಗಿದೆ ಸರ್ ಕೊಳೆಗೆ ಮಾತ್ರ. ಈಗ ಎಷ್ಟು ಎಕರೆ ಹಾಕಿದ್ರಿ ನೀವು? 1 ಎಕರೆ ಹಾಕಿದ್ವಿ. 1 ಎಕರೆ ಹಾಕಿದ್ರಿ. ಈಗ ಗ್ರೀನ್ ಪ್ಲಾಂಟ್ ಬಳಕೆದಾರಾಗಿ ಎಷ್ಟು ವರ್ಷ ಆಯ್ತು? ನಾ ಗ್ರೀನ್ ಪ್ಲಾಂಟ್ ಬಳಕೆದಾರಾಗಿ ಅಲ್ಲಿ 2 ವರ್ಷ ಆಯ್ತು. 2 ವರ್ಷ ಆಯಿತು. ನಿಮಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ? ಕಂಟಿನ್ಯೂ ಮಾಡಲೇಬೇಕು ಸರ್. ಈಗ ಕೆಮಿಕಲ್ಗಿಂತನೂ ಉತ್ಪನ್ನ ಆಗುತ್ತೆ, ಗಿಮಟಲ್ಲೆಲ್ಲ ಉಳಿತಾಯ ಆಗುತ್ತೆ. ಆಮೇಲೆ ಸಾವಯವ ಆಗಿರೋದ್ರಿಂದ ಗಿಡಗಳು ಯಾವುದೇ ಥರನೂ ಎಫೆಕ್ಟಿವ್ ಏನಿಲ್ಲ. ಸಾವಯವಕ್ಕೆ
ಭಾಳ ಚೆನ್ನಾಗಿ ವರ್ಕ್ ಆಗ್ತದೆ. ಈಗ ಈ ತೋಟ ನೋಡಿ ನಿಮ್ಗೆ ಏನು ಹೆಂಗೆ ಅನಿಸ್ತಾ ಇದೆ? ತೋಟಗಳು ಚೆನ್ನಾಗಿ ಬಂದಿದೆ ಸರ್. ಈಗ ಗ್ರೀನ್ ಪ್ಲಾನೆಟ್ ಉತ್ಪನ್ನ ಬಳಸಿರೋದ್ರಿಂದ ಚೆನ್ನಾಗಿದೆ, ಕಾಯೆಲ್ಲ ಚೆನ್ನಾಗಿ ಹಿಡಿದಿದೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ಬಳಸ್ಬೇಕು ರೈತರು ಮುಂದೆ. ಇಲ್ಲಿ ನಮ್ಮೂರಲ್ಲೇ ಇನ್ನು ಕೆಲವೊಂದು ರೈತರಿಗೆ ಹೇಳ್ತೀನಿ ನಾನು, ಈ ಥರ ಇದೆ, ಈ ಥರ ಅಪ್ಪಣ್ಣರು ಬಳಸಿದ್ದಾರೆ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ, ನೀವು ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ ಸರ್, ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನು ಬಳಕೆ ಮಾಡಿ ಅಧಿಕ ಇಳುವರಿ ಪಡೆದು ಯಶಸ್ಸು ಕಾಣಲಿ ಅಂತೇಳಿ ನೀವು ಗ್ರೀನ್ ಪ್ಲಾನೆಟ್ ಪರವಾಗಿ ಶುಭ ಕೋರ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಇದರಲ್ಲಿ ನೋಡ್ಬೋದು 4 ಸಿಂಗಾರ ಇದೆ. 1 2 3 4. ಹೋದ್ಸಲ ಇದಕ್ಕೂ ಹಾಕಿದ್ರಲ್ಲ, ಎಷ್ಟೆಷ್ಟು ಲೀಟ್ರ್ ಕೊಟ್ಟಿದ್ರಿ? 5 ಲೀಟ್ರಕ್ಕೆ ಒಂದೊಂದು ಗಿಡಕ್ಕೆ. ಹಾಂ, ಅಡಿಕೆ ತೋಟಕ್ಕೆ ಜೀವಾಮೃತ ಮಾಡಿಸಿದಂಥ ಟೈಮಲ್ಲಿ ತೆಂಗಿನ ಗಿಡಕ್ಕೂ ಸಹ ಒಂದು ಜೀವಾಮೃತನ 5 ಲೀಟ್ರ್ ರೈತರು ಕೊಟ್ಟಿರೋದ್ರಿಂದ ಇಷ್ಟು ಚಿಕ್ಕ ಗಿಡ ಸರಿಸುಮಾರು 4 ಫೀಟ್ ಇದೆ. 4 ಫೀಟಕ್ಕೆ ನೀವು ಕಾಯಿ ನೋಡ್ಬೋದು ಎಷ್ಟು ಗುಣಮಟ್ಟಕ್ಕೆ ಬಂದಿದೆ ಅಂತ. ನೋಡ್ಬೋದು ಎಷ್ಟು ಗುಣಮಟ್ಟಕ್ಕೆ ಬಂದಿದೆ ಅಂತ. ಕಾಯಿ ಸೆಟ್ಟಿಂಗು ಅಷ್ಟೇ ಇದಾಗಿದೆ. ಜೊತೆಗೆ ಇಲ್ಲಿ ನೋಡೋದಾದರೆ ಮರ ಅಷ್ಟೇನು ಸ್ಟ್ರೆಂತ್ ಇಲ್ಲ. ಸುತ್ತಳತೆ ಅಮ್ಮಮ್ಮ ಅಂದರೆ ಒಂದು 3 ಅಡಿ ಬರ್ಬೋದು. 3 ಅಡಿ ಕೂಡ 2 ಅಡಿ ಬರುತ್ತೆ ಅಷ್ಟೇ. 2 ಕೂಡ ಇಲ್ಲ ಸಂಪೂರ್ಣ. ಆದ್ರೂ ಕಾಯಿ ಚೆನ್ನಾಗಿ ಬಂದಿದೆ, ಸೆಟ್ಟಿಂಗ್ ಚೆನ್ನಾಗಾಗಿದೆ. ಎಷ್ಟು ತಿಂಗಳಾಯ್ತು ಆ ಟೈಪ್ ಮಾಡಿಕೊಟ್ಟು? ಇದಕ್ಕೆ ಇವ್ರಿಗೆ ಕೊಟ್ಟೆ 6 ತಿಂಗಳಾಗಿದೆ ಸರ್. 6 ತಿಂಗಳು ಜಾಸ್ತಿ ಆಗೈತಿ. ವರ್ಷ ಆದಂಗೆ ಇಲ್ಲ, ಇದಕ್ಕೆ ಕೊಟ್ಟು 6 ತಿಂಗಳಾಗಿದೆ. ಕನಿಷ್ಠ ಒಂದು 3 ತಿಂಗಳಿಗೊಮ್ಮೆ ಕೊಟ್ಕೊಂಡಾಗ ಇಲ್ಲಿ ನೋಡ್ಬೋದು ನೀವು ಅದರ ಪವರ್. ಒಂದು 3 ತಿಂಗಳು ಕೆಲಸ ಮಾಡುತ್ತೆ. ತದನಂತರ ಅದನ್ನು ಬಿಟ್ಟಾದಮೇಲೆ ನೆಕ್ಸ್ಟ್ ಕಾಯಿ ಸ್ವಲ್ಪ ಡೌನ್ ಆಗಿದೆ. ಹಾಗಾಗಿ ನಮಗಿಲ್ಲಿ ಏನು ಅರಿವಾಗ್ತಾ ಇದೆ ಅಂದರೆ 3 ತಿಂಗಳಿಗೊಮ್ಮೆ ಕೊಟ್ಕೊಳ್ಳೋದ್ರಿಂದ ಈ ಹಳ್ಳು ಉದುರೋದು ಕಡಿಮೆ ಆಗಿ ಸೆಟ್ಟಿಂಗ್ ಚೆನ್ನಾಗಾಗುತ್ತೆ ಅಂತ ನಾವು ಕಾಣ್ಬೋದು.